ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕೆ ಈ ವಿಷಯ ಬಂದಾಗ ನಾವು ಮ್ಯಾನೇಜ್ಮೆಂಟ್ನಲ್ಲಿ ನಮ್ಮಲ್ಲಿ CSR ಅಂತ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಒಂದು ಟೀಮ್ ಇರುತ್ತೆ. ಆ ಟೀಮಲ್ಲಿ ಈ ರಿಕ್ವೆಸ್ಟನ್ನು ನಾವು ಅಸೆಸ್ ಮಾಡ್ತೀವಿ. ನಾವು ಖಂಡಿತವಾಗ್ಲೂ ಈ ಮುಖವಾಗಿ ಕೆಲಸ ಮಾಡಬೇಕು ಅಂತ ಒಗ್ಗಟ್ಟಿನಿಂದ ಒಂದು ಮನಸ್ಸಿಂದ ನಮ್ಮ ಸಂಸ್ಥೆ ನಿರ್ಧಾರ ಮಾಡಿ ನಮ್ಮ ಜೀವನ ಹಂತವಾಗಿ ಕಳಿಸ್ತಾರೆ. ಮತ್ತು ಬರೀ ಸಂಸ್ಥೆ ದುಡ್ಡನ್ನು ಕೊಡೋದಲ್ಲದೆ ನಮ್ಮ ಎಂಪ್ಲಾಯೀಸ್ ಕೂಡ ಇದರಲ್ಲಿ ಭಾಗವಹಿಸಬೇಕು. ನಮ್ಮಲ್ಲಿ ಎಕ್ಸ್ಪರ್ಟ್ 2,500 ಎಂಪ್ಲಾಯೀಸ್ ಇರ್ತಾರೆ. ಅವ್ರನ್ನೆಲ್ಲರೂ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟು ನಾವು ಕಳೆದ ತಿಂಗಳು ಒಂದು 5 ಕಿಲೋಮೀಟರ್ ವಾಕಥಾನನ್ನು ಮಾಡ್ತೀವಿ. ಅವ್ರ ಜೊತೆಗೆ ಸೇರಿಕೊಂಡು ಉದ್ದೇಶ ಏನು ಅಂತಂದರೆ ನಮ್ಮ ಎಂಪ್ಲಾಯೀಸ್ ಕೂಡ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ಹಣಕಾಸನ್ನು ಸಂಸ್ಥೆ ಕೊಟ್ಬಿಡ್ಬೋದು, ದೊಡ್ಡ ವಿಷಯ ಅಲ್ಲ. ಆ್ಯಸ್ ಎ ಫ್ಯಾಮಿಲಿ ನಾವೆಲ್ಲ ಸೇರ್ ಮಾಡಬೇಕು ಅನ್ನೋ ಬಂದಾಗ ಅವ್ರನ್ನೂ ಸೇರಿಸಿ ನಾವು ಆ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಅಲ್ಲಿಂದ ಈಚೆಗೆ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಡಾಕ್ಟರ್ ಮಾತಾಡ್ತಾ ಇದ್ದರು, ಈಗಾಗಲೇ 5 ಪೇಷಂಟ್ಸ್ಗೆ 5 ಜನ ಮಕ್ಕಳಿಗೆ ಸರ್ಜರಿಯನ್ನು ಕಂಡಕ್ಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಹಾಗಂತ ಬೇರೆ ಥರ ಇದು ಸರ್ಜರಿ ಆದಮೇಲೆ ನಾಳೆ ಬೆಳಗ್ಗೆ ಸರಿ ಆಗಲ್ಲ ಅಂತ ಹೇಳಿದ್ರೆ ಹಾಗಾಗಲ್ಲ. ಅದಕ್ಕೆ ರಿಹ್ಯಾಬಿಲಿಟೇಷನ್ ಇರುತ್ತೆ, ಫಿಸಿಯೋಥೆರಪಿ ಇರುತ್ತೆ, ಟೈಮ್ ಬೇಕಾಗುತ್ತೆ. ಬಟ್ ಸರಿಯಾಗಿ ಮತ್ತೆ ನಂತರ ಅವ್ರು ನಡ್ಕೊಂಡು ನಂತರ ಜೀವನ ನಡೆಸೋ ದಾರಿನಲ್ಲಿ ಆ ಎಲ್ಲ ಮಕ್ಕಳಿದ್ದಾರೆ ಅನ್ನೋ ಸಂತೋಷದಲ್ಲಿ ನಾವು ಆಟೋಮೆಟಿಕ್ ಎಕ್ಸೆಲ್ ಸಂಸ್ಥೆ ಇದ್ದೀವಿ. ಮತ್ತು ಈ ಮುಖವಾಗಿ ನಾವು BGS ಅಪ್ರೋಚ್ ತುಂಬ ಆಭಾರಿಯಾಗಿದ್ದೀವಿ. ಇವತ್ತಿನ ಕಾಲದಲ್ಲಿ ದುಡ್ಡು ದೊಡ್ಡ ವಿಷಯ ಅಲ್ಲ. ದುಡ್ಡನ್ನು ಯಾರಾದರೂ ಕೊಡ್ಬೋದು, ಏನಾದರೂ ಮಾಡ್ಬೋದು. ಅದು ಸರಿಯಾಗಿ ಉಪಯೋಗ ಆಗಿ ನಾನು ಮೇಡಮ್ ಮಾತಾಡ್ತಾ ಇದ್ದೆ. ಆ ಮಕ್ಕಳು ನಾವೊಂದು ಪಣ ತಗೊಂಡಿದ್ದೀವಿ ವಾಕಥಾನ್ ಮಾಡಬೇಕಾದ್ರೆ. ಅಲ್ಲಿ ಬಂದಿರೋ ಮಕ್ಕಳು ಕೂಡ ನಮ್ಮ ಥರನೇ 5 ಕಿಲೋಮೀಟರ್ ಅವರಷ್ಟಕ್ಕೆ ನಡ್ಕೊಂಡು ಹೋಗೋಕ್ಕಾಗಬೇಕು. ಅದಕ್ಕೆ ಏನು ಬೇಕೋ ಅದನ್ನು ನಾವು ಸಹಕಾರ ಮಾಡ್ತೀವಿ. ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು ಅನ್ನೋದು ನಮ್ಮದು. ಮತ್ತು ಅಪೋಲೋ ಮಧ್ಯೆ ಇರುವಂಥ ಒಪ್ಪಂದ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಸಮಾಜದ ಇನ್ನೂ ಅನೇಕ ಮೂಸೆಗಳಿಂದ ಈ ಮುಖವಾಗಿ ಹೆಚ್ಚಿನ ಬೆಂಬಲ BGS ಅಪೋಲೋಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಿಗಲಿ ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು ಸೊ ಮಚ್.